ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ದೋಷ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಈ ಜಾತಕದ ಬಗ್ಗೆ ಅಥವಾ ಜಾತಕದ ವಿಚಾರ ಮಾತಾಡುವಾಗ ಪೂರ್ಣ ಪುಣ್ಯಸ್ಥಾನ ಅಂತ ಹೇಳ್ತಿರ್ತಾರೆ. ಈ ಪೂರ್ಣ ಪುಣ್ಯಸ್ಥಾನ ಅಂತಂದರೆ ಯಾವುದು ಗುರುಗಳೇ? ಯಾವ ಮನೆನ ನಾವು ಕನ್ಸಿಡರ್ ಮಾಡಬೇಕು? ಇನ್ ಕೇಸ್ ಅದೇನಾದರೂ ದೋಷವಾಗಿತ್ತು ಅಂತಂದರೆ ಏನು ಸಮಸ್ಯೆಗಳು ಬರಬಹುದು? ಈ ವಿಚಾರವಾಗಿ ತಿಳ್ಕೊಳ್ಳುವಂಥ ಒಂದು ಕುತೂಹಲ, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳಿಗೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅದು ಪೂರ್ಣ ಪುಣ್ಯಸ್ಥಾನ ಅಲ್ಲ, ಪೂರ್ವ ಪುಣ್ಯಸ್ಥಾನ. ಪೂರ್ವ ಅಂದರೆ ಹಿಂದೆ ಗತಿಸಿ ಹೋಗಿರುವಂಥದ್ದು. ಆ ಪೂರ್ವ ಪುಣ್ಯಸ್ಥಾನ ಯಾರಿಗೆ ಅದ್ಭುತವಾಗಿರುತ್ತೋ, ಯಾರು ಗಟ್ಟಿಯಾಗಿರುತ್ತೋ ಅವರಿಗೆ ಪಿತ್ರಾರ್ಜಿತ ಆಸ್ತಿಗಳಿಂದ ಹಿಡಿದು ಹಿಂದಿನದ್ದು ಎಷ್ಟು ತಲಾಂತರಗಳಿತ್ತು ಅಷ್ಟು ಜನ್ಮದ್ದು ಅದ್ಭುತ ಪಡೆದುಕೊಳ್ತೀರಿ. ಯಾರಿಗೆ ಪೂರ್ವ ಪುಣ್ಯಸ್ಥಾನ ಕೆಟ್ಟು ಹೋಗಿದೆಯೋ ಅವರಿಗೆ ಸಂತಾನ, ಯಾರಿಗೆ ಸಂತಾನ ಇಲ್ಲ ಅವ್ರದೆಲ್ಲ ಇದೇ ಪ್ರಾಬ್ಲಮ್ ಆಗಿರುತ್ತೆ. ಆ ಜಾತಕ ನೋಡ್ತಿರುವಾಗಲೇ ಗೊತ್ತಾಗ್ಬಿಡುತ್ತೆ ಪೂರ್ವ ಪುಣ್ಯಸ್ಥಾನ ಮಕ್ಕಳಿಲ್ಲ ಗುರುಗಳೇ ಅಂದರೆ ಅದು ಲೆಕ್ಕ ನಮಗೆ ಬಂದ್ಬಿಡುತ್ತೆ, ಮುಗೀತು. ಇವರು ಹಿಂದಿನದ್ದು ಬ್ಯಾಲೆನ್ಸ್ ಬೇಕಾದಷ್ಟಿದೆ. ಅದಕ್ಕಾಗಿ ತಂದೆಯದ್ದು, ಈ ಪಿತೃದೇವತೆಗಳಂತಾರಲ್ಲ ಅವರದ್ದು, ಇವರು ಮಾಡಿರ್ತಕ್ಕಂತಹ ಕರ್ಮಗಳದ್ದು, ಈ ಪೂರ್ವ ಪುಣ್ಯ ಸ್ಥಾನ ಅಂತ ಕೆಟ್ಟಾಗ ಈ ಅಷ್ಟಮಂಗಲ ಪ್ರಶ್ನೆ ಎಲ್ಲ ಮಾಡಿ ಕೇಳ್ತಾರೆ. ಇವ್ರ ಜಾತಕ ಇರಲ್ಲ, ಜೊತೆಗೆ ಸಂತಾನ ಇರಲ್ಲ, ಆಗಿರೋಂಥ ಸಂತಾನವ ಬಡಬಡಕಲಾಗಿರ್ತವೆ, ಆಗಿದ್ದರೂ ಪ್ರಯೋಜನ ಇಲ್ಲ, ಆಗೋದೇ ಇಲ್ಲ, ಆದರೆ ಪ್ರಯೋಜನ ಇಲ್ಲ. ಈ ಮಟ್ಟ ತಲುಪಿದರೆ ಅತ್ಯಂತ ನೀವು ತುಂಬ ಗಮನಿಸಲೇಬೇಕಾಗಿರುವಂಥದ್ದು ಪೂರ್ವ ಪುಣ್ಯ ಸ್ಥಾನವನ್ನು. ಬಹುಶಃ ಅದನ್ನು 3 ದಿನಗಳು ಗಮನಿಸಬೇಕಾಗ್ತದೆ. ಅದು ಕೆಟ್ಟಿದ್ರೆ ಯಾರೂ ಡೆವಲಪ್ಮೆಂಟ್ ಆಗಲ್ಲ. ಅವರ ಅಣ್ಣ ತಮ್ಮ ಅಕ್ಕ ತಮ್ಮ ಏನೋ, ನಮ್ಮ ಕುಟುಂಬದವರು ಯಾರೂ ಸರಿಯಾಗಿ ಉದ್ಧಾರ ಆಗಲಿಲ್ಲಪ್ಪ, ಯಾಕೋ ಏನು ನಮ್ಮ ಪೂರ್ವಿಕರ ಶಾಪ ಇದೆಯೋ ಏನೋ, ಅಥವಾ ಎಂಥದ್ದೋ ಯಾವ ದೇವರು ಶಾಪ ಇದೆಯೋ ಏನೋ, ಈಗೆಲ್ಲ ಅವ್ರಿಗವರೇ ಮಾತಾಡ್ಕೊಳ್ತಾರೆ, ಏನೋ ಮಾಡ್ಕೊಳ್ತಾರೆ. ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಮಾಡ್ತಾರೆ. ಏನೂ ಪ್ರಯೋಜನ ಇಲ್ಲ. ನೀವು ಕರೆದಿರೋದು 1000 ಜನನ 4 ಕಿಲೋ ರೈಸ್ನ ಹೆಂಗೆ ಬಡಿಸ್ತೀರಿ? ಅವ್ರಿಗೆ ಅನ್ನ ಮಾಡಿ. ಹಂಗಾಗತ್ತೆ ನಿಮ್ಮ ಪೂಜೆ. ನಿಮ್ಮ ಪೂಜೆ ಇಷ್ಟು ಜನ್ಮಾಂತರ ತೊಳಿಬೇಕಾದ್ರೆ ಆಗಾಗತ್ತೆ. ಅದಕ್ಕೆ ಇವರಿಗೆಲ್ಲ ದಾರಿ ಒಂದೇ. ಈ ಮೋಕ್ಷ ನಾರಾಯಣ ಬಲಿಯಂತೆ, ಆಶ್ಲೇಷ ಬಲಿಯಂತೆ ಇವ್ಯಾವು ಮಾಡಿಸಿದ್ರು ಒಂದಷ್ಟು ಫಲ ಕೊಟ್ಟು ಬಿಡಬಹುದೇನೋ ಒಂದಷ್ಟು. ಆದರೆ ಪೂರ್ಣವಾಗಿ ಗಮನಿಸಿ ಹೇಳೋದಾದರೆ ಎಲ್ಲಿಂದ ಎಲ್ಲಿಗೆ ಹೇಳುತ್ತಾನೆ ಅಂತಂದರೆ, ಇನ್ನು ನಾನೊಂದು ಸ್ಟೋರಿ ಅಂತ ತೆಗೆದು ಒಂದು 10 ನಿಮಿಷ ಆದರೂ ಆಗುವಂಥದ್ದು. ಇದಕ್ಕೆ ಈ ಪೂರ್ವ ಪುಣ್ಯ ಸ್ಥಾನಕ್ಕಾಗಿ ಬಹಳ ವಿಶೇಷತೆ ಅಡಗಿರೋಂಥದ್ದು, ಬಹಳ ಅದ್ಭುತಗಳು ಅಡಗಿರ್ತಕ್ಕಂತಹದ್ದು. ಕಣ್ಣು ಇರಲ್ಲ, ಕೈಕಾಲಿರಲ್ಲ, ಅದು ಅವ್ರ ಮನೆ ಯಾರಿಗೋ ಒಬ್ಬೊಬ್ಬರಿಗೆ ಈ ರೀತಿ ಎಲ್ಲ ಹೋಗಿರುತ್ತವೆ. ಇವರೇನಾದರೂ ಒಂದು ಚಮತ್ಕಾರ ಅಂತ ಮಾಡ್ಕೊಳ್ಬೇಕು ಅಂತಂದರೆ ಅತ್ಯಂತ ಈ ತುಂಬ ಪವರ್ಫುಲ್ ಗಾಡ್ ಅಂತಿರಲ್ಲ ನೀವೆಲ್ಲ, ತುಂಬ ಎಷ್ಟು ಅಂತಂದರೆ ಅಷ್ಟು ಇಲ್ಲಿ ಶಕ್ತಿ ತುಂಬಿದೆ, ಅದ್ಭುತವಾದ ಪವರ್ ಇದೆ ಇಲ್ಲಿ ಅನ್ನೋದು ನಿಮಗೇನು ಅನಿಸುತ್ತೋ ಅಂತಹ ಕ್ಷೇತ್ರಗಳಲ್ಲಿ ಒಟ್ಟಾರೆ ನಿದ್ರಿಸಿ ಬರಬೇಕು. ಇವ್ರು ಏನೇನೋ ಖರ್ಚು ಮಾಡಿರ್ತಾರೆ, ಏನೇನು ಬಲಿಗಳು ಮಾಡ್ಕೊಂಡಿರ್ತಾರೆ ಗೊತ್ತಿಲ್ಲ ನನಗೆ. ಒಟ್ಟಾರೆಯಾಗಿ ಅಂತಹ ಕ್ಷೇತ್ರಗಳಲ್ಲಿ ಗದುಗಿನ ವೀರನಾರಾಯಣ ಕ್ಷೇತ್ರವೂ ಒಂದು. ಗದುಗಿನ ವೀರನಾರಾಯಣ ಕ್ಷೇತ್ರ, ಆ ಕ್ಷೇತ್ರದಲ್ಲಿ 2 ರಾತ್ರಿ ಇದ್ದು ಬರಬೇಕು. ಅಥವಾ ಕಾಶಿಯಲ್ಲಿ 2 ರಾತ್ರಿ ಇದ್ದು ಬರಬೇಕು. ಅಥವಾ ಗಯಾದಲ್ಲಿ ಇದ್ದು ಬರಬೇಕು. ಆವಾಗ ದೋಷ ಇದ್ದರೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾರೆ. ಪೂರ್ವ ಪುಣ್ಯ ಸ್ಥಾನದಲ್ಲಿ ದೋಷ ಇತ್ತು ಅಂತ 100ಕ್ಕೆ 100 ಸಿಗ್ತವೆ ಯಾವುದೋ ಒಂದು ಹಂತದಲ್ಲಿ. ಅಂದರೆ ಇವರೆಲ್ಲ ಮಾಡಿದ್ದಾರೆ, ಎಲ್ಲ ಸರ್ಕಸ್ ಮಾಡಿರ್ತಾರೆ. ಇನ್ನು ನಾನು ಸರ್ಕಸ್ ಹೇಳೋದೇ ಬೇಡ ಅವರಿಗೆ. ಈ ಸಣ್ಣ ಪುಟ್ಟ ಸರ್ಕಸ್ಗಳೆಲ್ಲ ಮಾಡಿದ್ದಾರೆ ಅಂತಂದರೆ, ಆಗಲಿಲ್ಲ ಅಂತಂದಾಗ 1 ರಾತ್ರಿ ಕಾಶಿಯಲ್ಲಿ ಉಳಿದುಕೊಳ್ಳೋದು, ಇನ್ನು 2ನೇದು ಗಯಾ, ಅಲ್ಲಿ ಹೋಗಿ ಏನೇನು ಮಾಡಬೇಕು ಅಂತಿತ್ತು ಅದೆಲ್ಲವನ್ನು ಮಾಡೋದು, ಇನ್ನೇನು ಮಾಡೋದು, ಇವೆಲ್ಲ ಮಾಡೋಕ್ಕೆ ಆಗ್ತಾಯಿಲ್ಲ ನಮ್ಮ ಕೈಯಲ್ಲಿ ಅಂತಂದರೆ ಏನು ಹೇಳ್ತಾರೆ ಗೊತ್ತಾ? ಈ ಸಂಖ್ಯೆ ಮೀರುತ್ತೆ, ಪ್ರತಿಫಲನೂ ಅತ್ಯಧಿಕ ಆಗುತ್ತೆ. 81ಕ್ಕಿಂತಲೂ ಹೆಚ್ಚಿನ ಅರಳಿ ಗಿಡಗಳನ್ನು ನೆಡಬೇಕು ಅಂತ ಹೇಳ್ತಾನೆ.
81ಕ್ಕೂ ಹೆಚ್ಚಿಗೆ ಹರಳಿ ಗಿಡ ನೆಡಬೇಕು. ಈ 81 ಗಿಡ ನೆಡೋದಾದ್ರೆ ಎಲ್ಲಿ? ಈ ಸಾಲು ಮರ ತಿಮ್ಮಕ್ಕನ ಅನುಸರಿಸು, ಸಾಲು ಹಾಕು ರಸ್ತೆಯಲ್ಲಿ. ಅದು ನನಗೆ ಉಪಯೋಗ ಆಗಬೇಕು ಅಂದರೆ ನೀನು ಮಾಡೋದೇ ಬೇಡ, ನಿನ್ನ ತೋಟದಲ್ಲಿ ಮನೇಲಿ ಹಾಕೊಂಡ್ರೆ ಮಾಡೋದೇ ಬೇಡ. ಅದಕ್ಕಾಗಿ ಈ ಪೂರ್ವ ಪುಣ್ಯ ಸ್ಥಾನ ಕೆಟ್ಟು ಹೋಗಿದ್ದರೆ ಮನೆ ದೇವರನ್ನು ಇಂಡಿಕೇಶನ್ ಮಾಡುತ್ತೆ, ವಂಶಸ್ಥರನ್ನು ಇಂಡಿಕೇಶನ್ ಮಾಡುತ್ತೆ, ಪ್ರಾರಬ್ಧವನ್ನು ಇಂಡಿಕೇಶನ್ ಮಾಡುತ್ತೆ, ನೀವು ಮಾಡಿದ ಕರ್ಮಗಳನ್ನು ಇಂಡಿಕೇಶನ್ ಮಾಡುತ್ತೆ. ಒಟ್ಟಾರೆಯಾಗಿ ಕ್ಷೇತ್ರಗಳ ದರ್ಶನ ಜೊತೆಗೆ ಒಂದು ರಾತ್ರಿ ತಂಗುವುದು. ನೀವು ಅಲ್ಲಿ ಇಲ್ಲದೆ ಬಂದರೆ ಇವತ್ತು ಬೆಳಗ್ಗೆ ಹೋಗಿ ಸಂಜೆ ಅದ್ಭುತವಾಗಿ ಬೇಕಾದಷ್ಟು ಖರ್ಚು ಮಾಡಿ ಒಂದು ದೊಡ್ಡ ಚಂಡಿ ಯಾಗವನ್ನೇ ಮಾಡಿ ಬಂದಿದೆ ಅಂದರೆ 100ಕ್ಕೆ 100 ನಯ ಪೈಸೆ ಪ್ರಯೋಜನ ಇಲ್ಲ. ಅಲ್ಲಿ ಒಂದು ರಾತ್ರಿ ಉಳಿಯಬೇಕು. ಅವ್ರು 1000 ಹೇಳಿ ನಿಮ್ಮ ಕೈಯಲ್ಲಿ ಮಾಡಿಸಿದವರು, ಏನಾದರೂ ಹೇಳ್ಕೊಳ್ಳಿ, ನಿಮಗೆ ಒಂದು ರಾತ್ರಿ ಅಲ್ಲಿ ತಂಗಿಯಪ್ಪ, ನೀವು ನನ್ನ ನಂಬಿ ಒಂದು ರಾತ್ರಿಯಲ್ಲಿ ಇದ್ದುಬಿಟ್ಟು ಬನ್ನಿ. ಡೆವಲಪ್ಮೆಂಟ್ ಇಲ್ಲ ಗುರುಗಳನ್ನವರು, ಅಷ್ಟು ಅದ್ಭುತಗಳಿದ್ದಾವೆ. ಇನ್ನು ಅದರ ಬಗ್ಗೆ ಹೆಚ್ಚಿನ ಕತೆ ಸ್ಟೋರಿ ಎಲ್ಲ ಬೇಡ ಅನ್ಕೋತೀನಿ. ಯಾಕಂದರೆ ಇಷ್ಟೂ ಹೇಳಿದ ಮೇಲೆ ಇನ್ನೇನು ಉಳಿದಿಲ್ಲ ನಿಮಗೆ. ಹಾಗಾಗಿ ನಮ್ಮ ಡೆವಲಪ್ಮೆಂಟ್ಗೆ ಇರ್ತಕ್ಕಂಥದ್ದಕ್ಕಾಗಿ ಕ್ಷೇತ್ರಗಳಲ್ಲಿ ತಿಳಿದಿದ್ದೇನೆ. ಗದುಗಿನ ವೀರನಾರಾಯಣ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರ. ಸಾಧ್ಯವಾದರೆ ಒಂದು ಸಲ ಭೇಟಿ ಕೊಟ್ಟು ಮಲಗಿ ಬನ್ನಿ. ನಿಮ್ಮ ಕುಟುಂಬದ ಅಷ್ಟೂ ಸದಸ್ಯರು ಒನ್ ಬೈ ಒನ್ ಡೆವಲಪ್ಮೆಂಟ್ ಕಾಣಬೇಕಾ? ಎಲ್ಲಿಂದ ಹಿಡಿದು ಈ ಆಸ್ತಿ ಅಂತಸ್ತಿನಿಂದ ಸಂತಾನ ತನಕ, ಆಸ್ತಿ ಅಂತಸ್ತಿನಿಂದ ಹಿಡಿದು ಸಂತಾನ ತನಕ, ಅಥವಾ ಸಂತಾನದಿಂದ ಆಸ್ತಿ ಅಂತಸ್ತಿನ ತನಕ ಎಲ್ಲಿಗೆ ಬೇಕಾದರೂ ಗದುಗಿನ ವೀರನಾರಾಯಣ ಕ್ಷೇತ್ರಪ್ಪ. ಒಂದು ಸಲ ಅಲ್ಲಿ ಇದ್ದು ಒಂದು ದಿನ ಇದ್ದರು, ಇನ್ನೂ 2 ದಿನ ಇರಬೇಕನ್ಸುತ್ತಾ ಇರಿ. ಅಲ್ಲಿ ಏನೇನು ಸೇವೆ ಆಗುತ್ತೋ ಎಲ್ಲ ತಿಳ್ಕೊಳ್ಳಿ, ಎಲ್ಲ ಮಾಡಿ ಬನ್ನಿ. ನಿಮ್ಮ ಕೈಲಿ ಖುಷಿಯಿಂದ ಒಂದಷ್ಟು ಅನುದಾನ ಮಾಡೋಕ್ಕಾಗುತ್ತಾ? ಮಾಡಿಯೂ ಬನ್ನಿ. ಅಲ್ಲಿ ಏನು ಸೇವೆಗಳಿದಾವೆ ಅದನ್ನು ಮಾಡಬೇಕನ್ಸುತ್ತಾ? ಮಾಡೇ ಬನ್ನಿ. ನನಗೆ ಸಮಾಧಾನ ಆಯಿತು, ಇದು ಮಾಡಿದ್ದಕ್ಕೆ ತೃಪ್ತಿ ಆಯಿತು ಅನ್ನೋ ಅಷ್ಟು ನೀವು ಮಾಡಿ ಬನ್ನಿ. ನೀವು ಎಷ್ಟಿದ್ದೀರೋ ಅಷ್ಟು ತುಲಾಭಾರ ಮಾಡಿಯೂ ಬನ್ನಿ. ಏನು ದವಸ ಧಾನ್ಯ ಆ ಕ್ಷೇತ್ರದಲ್ಲಿ ಒಂದಷ್ಟು ದವಸ ಧಾನ್ಯವನ್ನು ತುಲಾಭಾರ ಮಾಡಿ ಬನ್ನಿ. ಆಗ ನೋಡಿ, ನಾನು ನಿನ್ನ ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಸೊ ಜಾತಕದಲ್ಲಿ ಪೂರ್ವ ಪುಣ್ಯ ಸ್ಥಾನ ದೋಷ ಇತ್ತು ಅಥವಾ ಕೆಟ್ಟಿತ್ತು ಅಂದರೂ ಕೂಡ ನಮಗೆ ಅದಕ್ಕೆ ರೆಮಿಡಿ ಮಾಡ್ಕೊಳ್ಳೋದನ್ನ ತಿಳಿಸ್ಕೊಟ್ರಿ. ಅದು ಕೆಟ್ಟಿದೆ ಅಂತಂದರೆ ಲೈಫಲ್ಲಿ ಡೆವಲಪ್ಮೆಂಟ್ಸ್ ಅನ್ನೋಂಥದ್ದು ಇರೋದಿಲ್ಲ, ಅಥವಾ ಸಂತಾನದ ಸಮಸ್ಯೆ, ಪೂರ್ವ ಜನ್ಮದ ಕರ್ಮಗಳು ಕೂಡ ಅದರಲ್ಲಿ ಫಾಲೋ ಆಗಿರುತ್ತೆ ಅಥವಾ ಅದರಲ್ಲಿ ಬಂದಿರುತ್ತೆ ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಪರಿಹಾರ ರೂಪವಾಗಿ ಪುಣ್ಯಕ್ಷೇತ್ರಗಳಲ್ಲಿ ನಾವು ತಂಗಿರಬೇಕು, ಅದರಲ್ಲಿ 2 ದಿನ ಅಥವಾ 1 ದಿನ ಆದರೂ ಅಲ್ಲಿ ಉಳಿಬೇಕು ಅಂತ ತಿಳಿಸ್ಕೊಟ್ರಿ. ಇದು ಒಂದೇ ಪರಿಹಾರ ಸಾಕು, ಮಾಡೋದ್ರಿಂದ ಅಟ್ಲೀಸ್ಟ್ ಆ ಚೇಂಜಸ್ ಗೊತ್ತಾಗುತ್ತೆ ಅಂತ ತಿಳಿಸಿದ್ದೀರಾ ಗುರುಗಳೇ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಜಾತಕದಲ್ಲಿ ಪೂರ್ವ ಪುಣ್ಯ ಸ್ಥಾನ ಏನಾದರೂ ದೋಷವಾಗಿದೆ ಅಥವಾ ಗುರುಗಳು ತಿಳಿಸಿದಂಗೆ ನಿಮ್ಮ ಒಂದು ಲೈಫ್ನಲ್ಲಿ ಏಳಿಗೆ ಅನ್ನುವಂಥದ್ದೇ ಇಲ್ಲ, ಸಂತಾನದಲ್ಲಿ ಸಮಸ್ಯೆಗಳಿದೆ ಅಂತಂದರೆ ಜಸ್ಟ್ ಇದೊಂದು ರೆಮಿಡಿ ನೀವು ಮಾಡ್ಕೊಂಡು ಬರೋದ್ರಿಂದ, ಪುಣ್ಯಕ್ಷೇತ್ರಗಳಿಗೆ ಹೋಗಿ ನೀವು ಅಲ್ಲಿ ಉಳಿದು ಬರೋದ್ರಿಂದ ಯಾವ ರೀತಿಯಾಗಿರುವಂಥ ಬದಲಾವಣೆಗಳಾಗಿರ್ಬೋದು, ಡೆವಲಪ್ಮೆಂಟ್ಸ್ ನಿಮ್ಮ ಲೈಫ್ನಲ್ಲಿ ಕಾಣುತ್ತೆ. ಅದನ್ನು ನೀವೇ ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.